ನೊಂದ ಮನಸ್ಸುಗಳಿಗೆ, ಬೇಸತ್ತ ಹೃದಯಗಳಿಗೆ ಈ ನಿಮ್ಮ ಪ್ರೀತಿಯ ಹುಡುಗನ ಸಮಾಧಾನ ಮಾಡುವಂತ ಈ ಒಂದು ಮಾತುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ, ನನಗೆ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ, ಅಣ್ಣ ಒಂಟಿ ಫೀಲ್ ಕಾಡ್ತಿದೆ, ನಮಗೆ ಒಬ್ಬಂಟಿ ಆಗೋದೆ, ಜೊತೆಗಿದ್ದಂಥವ್ರು ನನಗೆ ಮೋಸ ಮಾಡಿ ದೂರ ಹೋದ್ರು ಅಂತ ಹೇಳಿದ್ದೀರಾ. ಬಟ್ ಈ ಒಂಟಿತನ ಅದುವೇ ನಿಜವಾದದ್ದು. ಆಕ್ಚುಲಿ ಬದುಕಲ್ಲಿ ಏನಂತ ಹೇಳಿದ್ರೆ, ಯಾರು ನಮ್ಮ ಜೊತೆಗೆ ಕೊನೆವರೆಗೂ ಇರೋಕೆ ಸಾಧ್ಯ. ಎಲ್ಲೋ ಒಂದ್ ಕಡೆಗೆ ಊಟ ಮಾಡಿ ಅಥವಾ ಮದುವೆ ಆಗಿದ್ರೆ ಊಟ ಮಾಡಿ ನೀವೇನು ಮಲಗ್ತೀರಾ, ಅಲ್ಲೂ ಕೂಡ ದೇಹ ಅಥವಾ ಆತ್ಮ ಒಂಟಿಯಾಗಿ ಮಲಗತ್ತೆ. ಬಟ್ ಇಟ್ಸೆ ಹೆಂಗೆ ಅಂತ ಹೇಳಿದ್ರೆ, ಒಂದು ಕಾಲ್ಪನಿಕ ದೃಶ್ಯ ತರ ಬದುಕು. ಯಾರವ್ರ ಜೊತೆಗಿರ್ತಾರೆ ಅಥವಾ ಯಾವಾಗಲೂ ನಮ್ಮನ್ನು ಬಿಟ್ಟು ಕೂಡ ಹೋಗ್ಬಹುದು. ಬಟ್ ಒಂಟಿಯಾಗಿರೋದನ್ನ ನಾವು ಸಹಜವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸಮ್ಟೈಮ್ಸ್ ಇದು ರಿಯಾಲಿಟಿ ಕೂಡ ಹೌದು. ಇವತ್ತು ನಿಮ್ಗೆ ಅನ್ಸುತ್ತೆ ಬದುಕಲ್ಲಿ ಅಥವಾ ಈ ಒಂದು ಜಗತ್ತಲ್ಲಿ ನಾನೊಬ್ಬನೇ ಒಂಟಿ ಆಗೋದೆ ಅಂತ ಎಲ್ಲ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇರುತ್ತೆ, ರೈಟ್? ಬಟ್ ನೀವೊಬ್ಬರೇ ಒಂಟಿ ಅಲ್ಲ. ಇವತ್ತು ನೀವು ಹೊರಗಡೆ ಹೋಗಿ ಎಷ್ಟೋ ಜನ ಒಂಟಿ ಬದುಕನ್ನ, ಒಂಟಿ ಬಾಳನ್ನ ಬಾಳ್ತಾ ಇರ್ತಾರೆ, ತುಂಬಾ ಖುಷಿಯಾಗಿದ್ದಾರೆ. ಅದುವೇ ಸತ್ಯ. ಆ್ಯಂಡ್ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋ ಜೀವ ಜೊತೆಗಿದ್ರುವೆ, ಎಲ್ಲೋ ಒಂದ್ ಕಡೆ ನಿಮಗೆ ಒಂಟಿ ಅನ್ಸಿದ್ರುವೆ, ಬಟ್ ಅದರಲ್ಲೂ ಖುಷಿ ಕಾಣಕ್ ಟ್ರೈ ಮಾಡಿ. ಬಿಕಾಸ್ ಲೈಫ್ ಒಂದು ಸಲ ಬರುತ್ತೆ, ಮತ್ತೆ ಮನುಷ್ಯರಾಗಿ ಹುಟ್ಟೋಕೆ ಸಾಧ್ಯನೇ ಇಲ್ಲ. ಏನಿವತ್ತು ವಿಡಿಯೋ ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಎವ್ರಿ ಸೆಕೆಂಡ್ ಇಸ್ ಮೈನಸ್ ಫ್ರಮ್ ಅವರ್ ಲೈಫ್. ಏನ್ ನಮಗೆ ಭಗವಂತ ಜೀವನ ಕೊಟ್ಟಿದ್ದಾನೆ, ಪ್ರತಿ ಸೆಕೆಂಡು ಕೂಡ ನಮ್ಮ ಜೀವನದಿಂದ ಮೈನಸ್ ಆಗ್ತಾ ಇದೆ, ಒಂದೊಂದು ಸೆಕೆಂಡು ಕೂಡ, ಅಲ್ವಾ? ಹಂಗಿದ್ಮೇಲೆ ಒಂಟಿ ಆ ಜೀವನದಲ್ಲೂ ಕೂಡ ನಮ್ಮ ಖುಷಿಗೋಸ್ಕರ ಬದುಕೋಣ. ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಅವರ ನೆನಪಲ್ಲಿ ನೀವು ಕೊರಗೋದಕ್ಕಿನ್ನ ಒಂಟಿ ಆಗಿದ್ರು ಪರವಾಗಿಲ್ಲ, ಯಾಕೆ ಖುಷಿಯಾಗಿ ಬದುಕಬಾರ್ದು? ಇದು ನನ್ನ ಪ್ರಶ್ನೆ. ಇವತ್ತು ಹಂಗೆ ನೋಡಿದ್ರೆ ದೇವರು ಕೂಡ ಒಂಟಿನೇ. ಈಶ್ವರನು ಕರೆಕ್ಟ್ ಅಲ್ವಾ? ಸೊ ಆ ಕಾರಣ ಕೇಳ್ತಾ ಇದ್ದೀನಿ, ಒಂಟಿ ಇದು ರಿಯಾಲಿಟಿ. ಜಂಟಿ ಆಗೋದು ಯಾರೋ ಬರ್ತಾರೆ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ. ಮಣ್ಣಲ್ಲಿ ಮಣ್ಣಾಗೋ ತನಕ ಜೊತೆಗೆ ಇರ್ತಾರಂತೇಳಿ. ಯಾರ್ಯಾರ ಪಾತ್ರ ಎಲ್ಲೆಲ್ಲಿಗಿರುತ್ತೆ ಅಲ್ಲಿಗೆ ವಾಪಸ್ ಅಗೇನ್ ತಿರುಗ್ತಾರೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂಟಿಯಾಗಿರೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂಟಿತನ ಜೊತೆಗೆ ನೀವು ಹೋರಾಟ ಮಾಡ್ತಾ ಬದುಕನ್ನು ಸಾಗಿಸೋಕೆ ಪ್ರಯತ್ನ ಮಾಡಿ. ಇದುವೇ ರಿಯಾಲಿಟಿ ಆ್ಯಂಡ್ ಇದುವೇ ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಹೊರಗಡೆ ಹೋಗ್ತಾ ನೋಡಿ ಎಷ್ಟೋ ಹುಚ್ಚರು ಬದುಕ್ತಾ ಇದ್ದಾರೆ. ಕೈ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಕಿವಿ ಇಲ್ಲದೆ ಇರೋರು, ಕಣ್ಣಿಲ್ಲದೆ ಇರೋರು, ಅನಾಥರಾಗಿ ಅನಾಥ ಒಂದು ಶಾಲೆ ಒಳಗಡೆ, ಅನಾಥಾಶ್ರಮದಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು, ಇವರೆಲ್ಲರೂ ಕೂಡ ಒಂಟಿಯಾಗಿ ಬದುಕನ್ನು ಸಾಗಿಸ್ತಿದ್ದಾರೆ. ಬಟ್ ಅವ್ರ ಏನ್ ಖುಷಿ ಇದೆ ಆ ಖುಷಿಯಲ್ಲೇ ಬದುಕ್ತಾ ಇದ್ದಾರೆ. ಆ ಖುಷಿಗೋಸ್ಕರ ಬದುಕಿ. ಯಾರೋ ನಿಮ್ಮನ್ನು ಪ್ರೀತಿ ಮಾಡಿ ಬಿಟ್ಟು ಹೋದ್ರು, ನಾನು ಒಂಟಿಯಾಗೋದೆ ಅನ್ನೋದಕ್ಕಿಂತ ನಿಮ್ಮ ಒಂಟಿತನ ಏನಿದೆ ಅದನ್ನು ಖುಷಿ ಪಟ್ಬಿಟ್ಟು ಧೈರ್ಯ ಕೊಟ್ಕೊಂಡು ಜೀವನದಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಒಟ್ಟಿಗೆ ಈ ನಿಮ್ಮ ಪ್ರೀತಿಯ ಹುಡುಗನ ಮಾತು ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಬಿಕಾಸ್ ನೊಂದಿರೋ ಮನಸ್ಸುಗಳಿಗೆ ಮಾತ್ರ ಈ ಒಂದು ಮಾತುಗಳು ಸಮಾಧಾನ ಕೊಡೋಕೆ ಸಾಧ್ಯ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಮಸ್ತೆ.